ಯಾರ ಮುಂದೆ ಮಾತನಾಡುತ್ತಿದ್ದೀಯ ಎನ್ನುವುದು ಗೊತ್ತುಂಟೆ. ಇಂದು ನಿನಗೆ ಏನೆಲ್ಲ ಪರಿಣಾಮವನ್ನು ಬೀರಿದ್ದೇನೆ. ನೀನು ಬಂದ ಕಾರಣವೇನು? ನಿನ್ನ ತಂದೆ ನಿನ್ನನ್ನು ನಾನು ನೋಡುವ, ಆದರೆ ನಿನ್ನನ್ನು ನೋಡದೆ 6 ತಿಂಗಳು ಆಯಿತು. ನಾನು ಕಾರಣದಾದರೆ ನೀನಿದ್ದು ಬದುಕಿದ್ದೀಯ. ಈಗ ನೀನು ನಾನಿದ್ದಲ್ಲೇ ಬಂದಿದ್ದೀಯ. ಇಗೋ ನೀನು ಬಂದಾಕ್ಷಣ, ನೀನು ಕರೆದಾಕ್ಷಣ ಹೆದರಲಿಕ್ಕೆ ನಿನ್ನ ಅನುಜಾನುವಾದಿ. ಏನು ಧೈರ್ಯ ಅಂತ ಕೇಳ್ತೀಯಲ್ಲ? ತಪ್ಪು ಮಾಡಿದವರಿಗೆ ಎಷ್ಟು ಕೇಳುವ ಧೈರ್ಯ ಇದ್ರೆ ನಾನು ತಪ್ಪು ಮಾಡಲಿಲ್ಲ. ಯಾಕೆ ಗೊತ್ತೇ? ನೀನು ಮಾಡಿದ ತಪ್ಪೇನು? ಮಾದಿರಿಯನ್ನು ಬಿಡುವುದಕ್ಕೆ ಮನಸ್ಸು ಬಾರದೆ, ಮಾದಿರಿಯನ್ನು ಬಿಡುವುದಕ್ಕೆ ಮನಸ್ಸು ಬಾರದೆ, ಮನಸ್ಸು ಬಾರದೆ, ನಿನಗೆ ಮನಸ್ಸು ಬಾರದೆ. ನೀನು ಕೆಡುವೆ ನೀತಿಯಲ್ಲ ನಿನಗೆ ಸಾಗಿದೆ. ನೀನು ಕೆಡುವೆ ನೀತಿಯಲ್ಲ ನಿನಗೆ ಸಾಗಿದೆ. ನೀನು ಕೆಡುವೆ ನೀತಿಯಲ್ಲ ನಿನಗೆ ಸಾಗಿದೆ. ಅಣ್ಣ ತಮ್ಮಂದಿರು ಹೊಂದಾಣಿಕೆಯಿಂದಲೇ ಇರಬೇಕು. ಸಹೋದರಿಯ ಸಂಬಂಧವನ್ನು ಬದುಕಿನ ಉದ್ದಕ್ಕೂ ಕಾದುಕೊಳ್ಳಬೇಕು. ಇದು ಊರಿನಲ್ಲಿರುವಂತಹ ಒಂದು ಮರ್ಯಾದೆಯ ಕ್ರಮ. ಏನೋ ಕೆಲವು ಕೆಟ್ಟ ಗಳಿಗೆನಲ್ಲಿ ಹಿಂದೆ ಮುಂದೆ ಆಗುತ್ತದೆ, ಸ್ವಲ್ಪ ವ್ಯತ್ಯಾಸ ಬರ್ತದೆ. ಆದ್ರೆ ಅಷ್ಟಕ್ಕೆ ಒಬ್ಬನನ್ನು ಹೊಡೆದು ಮನೆಯಿಂದ ಹೊರಗಾಕುವುದು ವಿವೇಕ ಅಲ್ಲ. ಇದು ಹೊರಗಡೆ ಹೋಗ್ತಾನೆ. ಒಂದು ವೇಳೆ ಕೆಲವರು ನಮ್ಮಲ್ಲಿ ಏನು ಕೊಡೋದಿಲ್ಲ, ನಮ್ಮವರಿಗೆ ಏನು ಇಲ್ಲ, ಹೊಟ್ಟೋಗ್ಬೇಕು, ಏನು ಇಲ್ಲದಿದ್ರೆ ಅವನ ಹೆಂಡತಿ ಮಕ್ಕಳನ್ನಾದ್ರೂ ಅವನ ಜೊತೆಗೆ ಕಳಿಸ್ತಾನೆ. ನೀನು ಅದೆಲ್ಲ ಬಿಟ್ಟು ನಿನಗೆ ಇಲ್ಲಿ ಕಾರಣ ಇಲ್ಲ, ಉಳಿಯಲಿಕ್ಕೆ ಬಿಡೋದಿಲ್ಲ, ಹೊರಟೋದು. ಆದ್ರೆ ನಿನ್ನ ಹೆಂಡತಿಯನ್ನು ಕೊಡೋದಿಲ್ಲ ಅಂತ ಹೇಳಿದ್ದುಂಟಲ್ಲ, ಇದು ಲೋಕ ಒಪ್ಪುವಂತ ಮರ್ಯಾದೆ ಕೆಲಸವೇ ಅಲ್ಲ. ಇಷ್ಟೆಲ್ಲ ಮಾಡಿದಂತ ನಿನಗೆ ನನ್ನ ಎದುರಿಗೆ ಬಂದು ನಿಲ್ಲುವುದಕ್ಕೆ ಮರ್ಯಾದೆ ಅಂಜಿಕೆ ಆಗ್ಬೇಕಿತ್ತು. ಅದಿಲ್ಲ, ಬಂದು ನನ್ನಲ್ಲಿಯೇ ಏನು ಧೈರ್ಯ ಅಂತ ಕೇಳ್ತೀಯ. ನೋಡು, ಒಂದು ಮಾತು ಹೇಳ್ತೇನೆ, ಸತ್ಯವೇ ಗೆಲ್ಲುವುದು, ಮಿಥ್ಯೆ ಸೋಲುವುದು ಅಂತ ಯಾಕೆ ಹೇಳಿದ್ರು ಅಂದ್ರೆ, ಯಾವುದೋ ಒಂದು ಕ್ಷಣದಲ್ಲಿ ಸೊಕ್ಕುಂಟು ಅಂತ ತಪ್ಪು ಮಾಡಿದ್ರು ಒಂದಲ್ಲ ಒಂದು ದಿವಸ ಸೊಕ್ಕೆಲ್ಲವೂ ನಿವೃತ್ತಿಯಾಗಿ ಸತ್ಯವೇ ಪ್ರಧಾನವಾಗಿ ಕಾಣಿಸಿಕೊಂಡಾಗ ಕಣ್ಣೀರು ಕರೆಯುವಂತ ಪರಿಸ್ಥಿತಿ ಬಂದ್ರೆ ಆ ಸೊಕ್ಕಿನ ಕತೆ ಸತ್ತು ಹೋಗುತ್ತದೆ. ಅದಕ್ಕಾಗಿ ನನ್ನ ಅಣ್ಣ ಮರ್ಯಾದೆಯಿಂದ ಬದುಕಲಿ, ನನ್ನ ಅಣ್ಣ ಇನ್ನೂ 100 ಕಾಲ ಸುಖವಾಗಿರಲಿ, ಇಂಥದ್ದೆಲ್ಲ ಮಣ್ಣು ವ್ಯವಹಾರ ಮಾಡಬಾರದು ಅಂತ ಹೇಳಿ ಕೇಳೋದಕ್ಕೆ ಬಂದಿದ್ದೆ. ನಾನೇನು ಹೊಡೆದಾಟಕ್ಕೆ ಬಂದವ ಅಂತ ಸಂದರ್ಭ ಬಿದ್ದರೆ ಅದಕ್ಕೂ ಸಿದ್ಧನೆ. ಆದ್ರೆ ಈಗ ನಾನು ಬಂದಿದ್ದು ನನ್ನ ಹೆಂಡತಿನ ನನಗೆ ಕೊಡು ಸಾಕು. ನೀನೇ ಅರ್ಧ ಸಿಂಹಾಸನ ಕೊಡೋದು ಬೇಡ, ಇಷ್ಟಿಂದ ಅರ್ಧ ಸೈನ್ಯ ಕೊಡೋದು ಬೇಡ, ಅರ್ಧ ಪ್ರಜೆಗಳನ್ನು ಹಂಚಿಕೊಡೋದು ಬೇಡ. ನಿನ್ನ ವಾರ್ಷಿಕವಾದಂತ ಏನು ಉತ್ಪತ್ತಿ ಇದೆ ಅದರಲ್ಲಿ ಅರ್ಧ ಕೇಳೋದಿಲ್ಲ. ನನ್ನ ಹೆಂಡತಿ ಕೂಡ ನಾನು ಏನೇ ತಿಂದರೂ ನನಗೆ ಬೇಕಾದ ವಸ್ತುಗಳನ್ನು ಮಾಂಸಾಹಾರಿ ಪ್ರಾಣಿ ಒಪ್ಪಿದ ವಂಶ ತಿನ್ನುವವನು ನಾನಲ್ಲ. ಯಾಕೆ ಹೇಳಿದೆ ಈ ಮಾತನ್ನ? 6-7 ತಿಂಗಳಿಂದ ನೀ ಈ ಕಡೆ ಬರದಿದ್ದವ, ಈಗ ಬಂದು ನಿನ್ನ ಸತಿಯನ್ನು ನೀನು ಕೇಳ್ತಾ ಇದ್ದೀಯ ಅಂತ ಹೇಳಿ. ಆದರೆ ನಿನಗೆ ಎಷ್ಟು ಸೊಕ್ಕಿರಬಹುದು? ವರ್ಷದ ಎಲ್ಲದಿರು ಒಂದೇ ತರ. ನಿನ್ನ ಹೆಂಡತಿಯನ್ನು ನಿನಗೆ ಕೊಡುವುದಾದರೆ ಅಂದೇ ಕಳಿಸುತ್ತಿದ್ದೆ. ಇಂದಲ್ಲ ನಾಳೆಗಾದರೂ ನಿನ್ನ ಹೆಂಡತಿಯನ್ನು ನಾನು ಕೊಡುವವನಲ್ಲ. ಇಗೋ ಬಂದಂತೆ ಹಿಂದೆ ಹೋದರೆ ನಿನ್ನ ಪ್ರಾಣ ಉಳಿಯಿತು, ಇಲ್ಲವಾದರೆ ನಿನ್ನ ಹೆಂಡತಿಯೇ ನಿನಗೆ ಪ್ರಾಣವಿಲ್ಲದಂತೆ. ಆಡುವ ಮಾತಿಗೆ ಸ್ವಲ್ಪ ಬೆಲೆ ಕೊಡಬೇಕು. ಕೂಗುದಕ್ಕಾಗುತ್ತದೆ ಅಂತ ಏನು ನಿನ್ನ ಹೆಂಡತಿಯನ್ನು ನಿನಗೆ ಕೊಡೋದಿಲ್ಲ ಅಂತ ಕೂಗ್ತಿಯಲ್ಲ, ಕೇಳಿದವರು ಏನಂತ ಕೊಡೋದು? ಏನಂತ? ಸರಿಯಾದ ಯಾಕೆ? ನಾಳೆ ನೀನು ನ್ಯಾಯಸ್ಥಾನದಲ್ಲಿ ಕೂತಿದ್ದ, ನಿನ್ನ ಪ್ರಜೆಗಳಲ್ಲೇ ಒಬ್ಬ ಇದ್ದದ್ದೇ ದೂರುತ್ತದೆ.
ಅವನ ಅಣ್ಣ ಅವನ ತಮ್ಮನ ಹೆಂಡತಿಯನ್ನು ಇಟ್ಟುಕೊಂಡು ನಾನು ಕೊಡೋದಿಲ್ಲ, ನೀವು ಇಟ್ಕೊಂಡಿದ್ದೀರಲ್ಲ ಅಂತ ಹೇಳಿದ್ರೆ ಅಂತ ಹೇಳಿ. ಹಿಂದೆ ನೀನು ಏನನ್ನು ಮಾಡಿದ್ದೆ, ಇಂದು ನಾನು ಅದನ್ನೇ ಮಾಡಿರು. ಯಾಕೆ ನಿನ್ನ ಗದ್ದೆಯವರು ಬರ್ತಿದ್ದಾರೋ